ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋ ನಿಮ್ಮ ಜೀವನದ ಪಾಲಿಗೆ ದೈವಿಕ ವರದಾನ ಆಗಿರುತ್ತೆ. ಬ್ರಹ್ಮಾಂಡದ ಅಧಿಪತಿ, ನ್ಯಾಯದ ದೇವತೆ ಮತ್ತು ನಿಮ್ಮ ರಾಶಿಯ ಅಧಿಪತಿಯೂ ಆಗಿರುವ ಶನಿದೇವ ಮಹಾರಾಜರು ಮೇ 6, 2026ರಿಂದ ಮಕರ ರಾಶಿಯವರಿಗಾಗಿ ಒಂದು ಅತ್ಯಂತ ಶಕ್ತಿಯುತ ಮತ್ತು ರಹಸ್ಯ ಸಂದೇಶವನ್ನು ರವಾನಿಸಿದ್ದಾರೆ. ಮಕರ ರಾಶಿಯವರೇ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಸಂಭವಿಸುತ್ತೆ. ಈ ಸಂದೇಶ ನಿಮ್ಮ ಕಷ್ಟದ ದಿನಗಳಿಗೆ ಪೂರ್ಣ ವಿರಾಮ ಇಟ್ಟು ಹೊಸ ಐಶ್ವರ್ಯದ ಬಾಗಿಲನ್ನು ತೆರೆಯುತ್ತೆ. ಶನಿದೇವನು ಮಕರ ರಾಶಿಯ ಅಧಿಪತಿ ಆಗಿರೋದ್ರಿಂದ ಆತ ನಿಮಗೆ ನೀಡುವ ಫಲ ಯಾವಾಗಲೂ ಶಾಶ್ವತ ಮತ್ತು ಭದ್ರವಾಗಿ ಇರುತ್ತೆ. ಮಕರ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಹೋರಾಟ ಯಾರಿಗೂ ತಿಳಿಯದೇ ಇರುವಂಥದ್ದು. 7ನೇ ಶನಿಯ ಪ್ರಭಾವ ಅಥವಾ ಜೀವನದ ಕಠಿಣ ಪಾಠಗಳು ನಿಮ್ಮನ್ನು ಹೈರಾಣಾಗಿಸಿರಬಹುದು. ಎಷ್ಟು ಶ್ರಮ ಪಟ್ಟರೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ, ಹತ್ತಿರದವರೇ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಎನ್ನುವ ನೋವು ನಿಮ್ಮನ್ನು ಕಾಡ್ತಾ ಇರಬಹುದು. ಆದರೆ ಶನಿದೇವನು ಈಗ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಮಕರ ರಾಶಿಯವರೇ, ನೀನು ನನ್ನ ಪ್ರಿಯ ಭಕ್ತ. ನಿನ್ನ ಶಿಸ್ಸು ಮತ್ತು ಸಹನೆಯನ್ನು ನಾನು ಪರೀಕ್ಷೆ ಮಾಡಿದ್ದು ಸಾಕು. ಈಗ ನಿನ್ನ ಕೈ ಹಿಡಿದು ಯಶಸ್ಸಿನ ಶಿಖರಕ್ಕೆ ಏರಿಸುವ ಜವಾಬ್ದಾರಿ ನನ್ನದು. ಫ್ರೆಂಡ್ಸ್, ಮಕರ ರಾಶಿಯವರು ಹುಟ್ಟುತ್ತಲೇ ಜವಾಬ್ದಾರಿಯುತರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಅಥವಾ ಕೌಟುಂಬಿಕ ಸಮಸ್ಯೆಯಿಂದಾಗಿ ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು. ಆದರೆ ಮೇ 6ರ ನಂತರ ಸಮಯ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗುತ್ತೆ. ಮೊದಲನೇದಾಗಿ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರುತ್ತೆ. ಮಕರ ರಾಶಿಯವರು ಹಣದ ಮೌಲ್ಯವನ್ನು ಬಲ್ಲವರು. ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ನಿಂತು ಹೋಗಿದ್ದ ಸಂಬಳ, ಬಾಕಿ ಬರಬೇಕಾಗಿದ್ದ ಹಣ ಅಥವಾ ಆಸ್ತಿ ಮಾರಾಟದ ವಿಷಯಗಳು ಈಗ ಸುಗಮವಾಗಿ ಬಗೆಹರಿಸುತ್ತೆ. ನೀವು ಹೂಡಿಕೆ ಮಾಡಿರುವ ಹಣ ಈಗ ಲಾಭ ನೀಡೋದಕ್ಕೆ ಪ್ರಾರಂಭಿಸುತ್ತೆ. ಆದರೆ ಶನಿದೇವನ ಸಂದೇಶ ಏನಪ್ಪ ಅಂದರೆ, ಹಣ ಬಂದಾಗ ದಾನ ಮಾಡುವ ಗುಣವನ್ನು ಮರಿಬೇಡಿ. ಎರಡನೆಯದಾಗಿ, ನಿಮ್ಮ ವೃತ್ತಿ ಜೀವನ, ಉದ್ಯೋಗದಲ್ಲಿ ನೀವು ಅನುಭವಿಸುತ್ತಿದ್ದ ಅಸ್ಥಿರತೆ ಈಗ ದೂರವಾಗುತ್ತೆ. ಮೇಲಾಧಿಕಾರಿಗಳ ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಾ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಅಥವಾ ಉದ್ಯೋಗ ಬದಲಾವಣೆಗೆ ಇದು ಅತ್ಯಂತ ಶುಭ ಕಾಲವಾಗಿರುತ್ತೆ. ಮೂರನೆಯದಾಗಿ, ನಿಮ್ಮ ಶತ್ರುಗಳ ವಿಚಾರ. ಮಕರ ರಾಶಿಯವರ ಪ್ರಗತಿಯನ್ನು ಸಹಿಸಿದವರು ನಿಮ್ಮ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ಸೃಷ್ಟಿಸಿರ್ಬೋದು. ಆದರೆ ಶನಿದೇವನು ನ್ಯಾಯದ ದೇವತೆ ಆಗಿರೋದ್ರಿಂದ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದವರು ಈಗ ತಾವಾಗಿಯೇ ಸಣ್ಣ ಬಣ್ಣವನ್ನು ಬದಲಾಯಿಸ್ತಾ ಇದ್ದಾರೆ. ನೀವು ಯಾರ ವಿರುದ್ಧ ಕೂಡ ದ್ವೇಷ ಸಾಧಿಸುವ ಅಗತ್ಯ ಇಲ್ಲ. ಕಾಲವೇ ಅವರಿಗೆ ಪಾಠವನ್ನು ಕಲಿಸುತ್ತೆ. ನಾಲ್ಕನೆಯದಾಗಿ, ಕೌಟುಂಬಿಕ ಸುಖ ಮತ್ತು ಶಾಂತಿ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ. ಸಂತಾನ ಭಾಗ್ಯ ಅಥವಾ ಮದುವೆಯಂತಹ ಶುಭ ವಾರ್ತೆಗಳು ನಿಮ್ಮ ಮನೆಯಲ್ಲಿ ಕೇಳಿಬರುತ್ತೆ. ಐದನೆಯದಾಗಿ, ನಿಮ್ಮ ಆರೋಗ್ಯ, ಮಾನಸಿಕ ಒತ್ತಡ ಮತ್ತು ದೇಹದ ಆಯಾಸದಿಂದ ಬಳಲುತ್ತಿದ್ದ ಮಕರ ರಾಶಿಯವರಿಗೆ ಈಗ ಹೊಸ ಚೈತನ್ಯ ಸಿಗಲಿದೆ. ಯೋಗ ಮತ್ತು ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ಮಕರ ರಾಶಿಯವರೇ, ಶನಿದೇವನ ಈ ವಿಶೇಷ ಅನುಗ್ರಹ ಸದಾ ಇರಬೇಕು ಅಂದರೆ ನೀವು ಕೆಲವು ಸರಳ ನಿಯಮಗಳನ್ನು ಪಾಲಿಸಬೇಕು. ಶನಿದೇವನು ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ನೀವು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡಿಬೇಕು. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಪಠಿಸಿ. ಹನುಮಾನ್ ಚಾಲಿಸವನ್ನು ಕೇಳೋದು ನಿಮ್ಮ ಜೀವನದ ಅರ್ಧದಷ್ಟು ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ವಿಶೇಷವಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರನ್ನು ಗೌರವದಿಂದ ನಡೆಸಿ. ಕಾರ್ಮಿಕರ ಹಿತ ಕಾಯುವವರ ಮೇಲೆ ಶನಿದೇವನು ಸದಾ ಪ್ರಸನ್ನನಾಗಿ ಇದ್ದಾನೆ. ನಿಮ್ಮ ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ಮಕರರಂತೆ ಧೈರ್ಯದಿಂದ ಮುನ್ನುಗ್ಗಿ. ಶನಿದೇವನು ನಿಮಗೆ ನೀಡುತ್ತಿರುವ ಈ ರಹಸ್ಯ ಸಂದೇಶ ನಿಮ್ಮ ಆತ್ಮವಿಶ್ವಾಸವನ್ನು 10 ಪಟ್ಟು ಹೆಚ್ಚಾಗಿಸುತ್ತೆ. ಮೇ 6, 2026ರಿಂದ ಆರಂಭವಾಗುವ ಈ ಸುವರ್ಣ ಕಾಲ ನಿಮ್ಮ ಜೀವನದ ಅನೇಕ ಕನಸುಗಳನ್ನು ನನಸು ಮಾಡುತ್ತೆ. ನೀವು ವಿದೇಶ ಪ್ರಯಾಣದ ಕನಸು ಕಾಣ್ತಿದ್ರೆ ಅಥವಾ ಸ್ವಂತ ಮನೆ ಕಟ್ಟೋದಕ್ಕೆ ಹಂಬಲ ಹೊಂದಿದ್ರೆ ಈ ಅವಧಿಯಲ್ಲಿ ಅದಕ್ಕೆ ಬೇಕಾದ ಧನ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಅಧಿಕಾರ ಹೆಚ್ಚಾಗುವ ದಿನಗಳು ಹತ್ತಿರ ಬಂದಿವೆ. ಮುಂದಿನ 24 ಗಂಟೆಗಳು ಅತ್ಯಂತ ಪ್ರಮುಖವಾಗಿರುತ್ತೆ. ನಿಮಗೆ ಅನಿರೀಕ್ಷಿತವಾಗಿ ಒಬ್ಬ ಹಳೆಯ ವ್ಯಕ್ತಿಯಿಂದ ಅಥವಾ ಪ್ರಭಾವಿ ವ್ಯಕ್ತಿಯಿಂದ ಸಂದೇಶ ಬರುತ್ತೆ. ಇದು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗೆ ದಾರಿ ತೋರಿಸುವ ಸುದ್ದಿಯಾಗಿರುತ್ತೆ. ಮಕರ ರಾಶಿಯವರೇ, ಶನಿದೇವನ ಜೊತೆಗೆ ಸೂರ್ಯದೇವನ ಆರಾಧನೆಯನ್ನು ಕೂಡ ಮಾಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಶನೇಶ್ವರಾಯ ನಮಃ ಅಂತ ಜಪಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ದೋಷವನ್ನು ನಿವಾರಿಸಿ ಜೀವನದಲ್ಲಿ ಸಮತೋಲನವನ್ನು
ತರುತ್ತೆ. ನಿಮ್ಮ ಶ್ರಮಕ್ಕೆ ಈಗ ವಿಶ್ವವೇ ಬೆಲೆ ನೀಡುವ ಸಮಯ ಬಂದಿದೆ. ಮಕರ ರಾಶಿಯ ಫ್ರೆಂಡ್ಸ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು ನಿಮಗೆ ಪಾಠವಾಗಿದೆಯೇ ಹೊರತು ದೌರ್ಬಲ್ಯವಲ್ಲ. ಶನಿದೇವನು ನಿಮ್ಮನ್ನು ಒಬ್ಬ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾನೆ. ಕಪ್ಪು ನಾಯಿಗೆ ಅಥವಾ ಕಾಗೆಗೆ ಆಹಾರ ನೀಡುವುದನ್ನು ಮರಿಬೇಡಿ. ಪ್ರಕೃತಿಯ ಜೊತೆಗಿನ ನಿಮ್ಮ ಒಡನಾಟ ಶನಿದೇವನಿಗೆ ಬಹಳ ಪ್ರಿಯ. ನಿಮ್ಮ ಜೀವನದಲ್ಲಿ ಸುಖದ ಮಳೆ ಸುರಿಯೋದಕ್ಕೆ ಸಿದ್ಧವಾಗಿದೆ. ಅದನ್ನು ವಿನಯದಿಂದ ಸ್ವೀಕರಿಸಿ. ಶನಿದೇವನ ಸಂದೇಶ ಏನಪ್ಪ ಅಂದರೆ, ಧೈರ್ಯವಾಗಿ ಕೆಲಸ ಮಾಡು, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾನು ನಿನ್ನ ರಕ್ಷಣೆಯನ್ನು ಮಾಡ್ತೇನೆ ಅಂತ. ಈ 8 ನಿಮಿಷಗಳ ವಿಡಿಯೋದಲ್ಲಿ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಈವರೆಗೆ ನೀವು ಅನುಭವಿಸಿದ ಕಣ್ಣೀರು ಮತ್ತು ಹತಾಶೆಗಳು ಈಗ ಮರೆಯಾಗಿ ಹೊಸ ಆಶಾವಾದದ ಕಿರಣ ಮೂಡಲಿದೆ. ನಿಮ್ಮ ಪ್ರತಿಭೆಗೆ ಸರಿಯಾದ ವೇದಿಕೆ ಮತ್ತು ಗೌರವ ಸಿಗುವ ಕಾಲ ಬಂದಿದೆ. ಈ ಯಶಸ್ಸಿನ ನಡುವೆ ನಿಮ್ಮ ಮೂಲವನ್ನು ಮತ್ತು ಸಂಸ್ಕಾರವನ್ನು ಮರಿಬೇಡಿ. ಸತ್ಕರ್ಮಗಳೇ ಮನುಷ್ಯನ ನಿಜವಾದ ಆಸ್ತಿ. ಮಕರ ರಾಶಿಯವರೇ, ನಿಮ್ಮ ಈ ಹೊಸ ಜೀವನದ ಪಯಣ ಸುಖಮಯವಾಗಿರಲಿ. ಕೊನೆಯದಾಗಿ, ಶನಿದೇವನ ಮೇಲಿನ ಅಚಲ ಭಕ್ತಿ ಮತ್ತು ನಿಮ್ಮ ಪರಿಶ್ರಮ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಒಯ್ಯಲಿ. ಈ ರಹಸ್ಯ ಸಂದೇಶವನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ಶನಿದೇವನ ಕೃಪೆಗೆ ಪಾತ್ರರಾಗಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಸಮೃದ್ಧಿ ಮತ್ತು ಸುಖ, ಶಾಂತಿ ನೆಲೆಸಲಿ ಅಂತ ಹಾರೈಸ್ತಾ ಇಂದಿನ ಮಾಹಿತಿಯನ್ನು ಮುಕ್ತಾಯಗೊಳಿಸಿದ್ದೇವೆ. ನಿಮ್ಮ ದಿನ ಅತ್ಯಂತ ಶುಭವಾಗಿರಲಿ. ಜೈ ಶನಿದೇವ್ ಮಹಾರಾಜ್, ಜೈ ಹನುಮಾನ್, ಹರ ಹರ ಮಹಾದೇವ್. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.